ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾಬಾದ್. ಪೋಷಕರೇ, ನಿಮ್ಮ ಮಕ್ಕಳು ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿದ್ದರೆ ಅದರಿಂದ ಅವರನ್ನು ಹೊರತರುವುದು ಹೇಗೆ? ಅದಕ್ಕಿರುವಂತಹ ಒಂದು ಹದೀಸ್ ಆಗಿದೆ. ಇವತ್ತಿನ ಹದೀಸ್ ತರಗತಿ ಮೂಲಕ ನಾವು ತಿಳಿಯೋದು. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್, ಜಾಬಿರ್ ಇಬ್ನ್ ಸಮುರಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಲ ಅನ್ ಯುಅದ್ದಬರ್ ರಜುಲು ವಲದಹು, ಓರ್ವ ವ್ಯಕ್ತಿ ಅಂದರೆ ಪೋಷಕರು ತಮ್ಮ ಮಕ್ಕಳಿಗೆ ಅದಬನ್ನು ಕಲಿಸುವುದು ಖೈರುಲ್ಲಹು ಮಿನ್ ಅನ್ ಯತಸದ್ದಕ ಬಿಸ್ವಾಇನ್, ಅವರು ಒಂದು ಸ್ವದಕ ನೀಡುವುದಕ್ಕಿಂತಲೂ ಉತ್ತಮವಾಗಿದೆ ಅವರ ಮಕ್ಕಳಿಗೆ ಅದಬನ್ನು ಕಲಿಸುವುದು ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು, ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಅದಬನ್ನು ಕಲಿಸಬೇಕು. ಕಾರಣ, ಮಕ್ಕಳ ಮೊದಲ ಗುರುಗಳು ಅವರ ತಂದೆ ತಾಯಿಯರಾಗಿದ್ದಾರೆ. ಆದ್ದರಿಂದ ಮನೆಯಿಂದಲೇ ಅದಬನ್ನು, ದೊಡ್ಡವರೊಂದಿಗೆ ಯಾವ ರೀತಿ ವರ್ತಿಸಬೇಕು, ಸಣ್ಣವರೊಂದಿಗೆ, ನೆರೆಕರೆಯವರೊಂದಿಗೆ, ಕುಟುಂಬಸ್ಥರೊಂದಿಗೆ, ತಂದೆ ತಾಯಿಯರೊಂದಿಗೆ, ಈ ರೀತಿಯಾದಂತಹ ಅದಬುಗಳನ್ನು ನಾವು ನಮ್ಮ ಮಕ್ಕಳಲ್ಲಿ ಕಲಿಸುವುದರಿಂದ ಅವರ ಜೀವನದಲ್ಲಿ ಒಳ್ಳೆಯ ಒಂದು ಬದಲಾವಣೆ ನಮಗೆ ಕಾಣಲು ಸಾಧ್ಯ. ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣವನ್ನು ಮನೆಯಿಂದಲೇ ನಾವು ನೀಡಬೇಕು. ಅಂದರೆ ಕೇವಲ ಶಾಲೆಯಲ್ಲೋ ಅಥವಾ ಮದರಸದಲ್ಲೋ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ, ಅಂದರೆ ತಂದೆ ತಾಯಿಯಿಂದ ಕಲಿಯಬೇಕಾದಂತಹ ಶಿಕ್ಷಣಗಳು ಮಕ್ಕಳಿಗೆ ಇದೆ. ಅದನ್ನು ಪೋಷಕರು ಸರಿಯಾಗಿ ನೀಡದಿದ್ದರೆ ಆ ಮಕ್ಕಳ ಜೀವನದಲ್ಲಿ ಆ ಪೋಷಕರು ಇಷ್ಟಪಡದಂತಹ ಸ್ವಭಾವಗಳು, ಕೃತ್ಯಗಳು ಕಾಣಲು ಸಾಧ್ಯವಾಗುತ್ತದೆ. ಆದ್ದರಿಂದ ಧಾರ್ಮಿಕ ವಿದ್ಯೆ ಅದು ನಮ್ಮ ಮಕ್ಕಳಲ್ಲಿ ಅತಿ ಪ್ರಮುಖವಾಗಿ ನಾವು ನೀಡಬೇಕು. ಮತ್ತೊಂದು ವಿಷಯವೇನೆಂದರೆ, ಇಂದು ಧಾರ್ಮಿಕ ವಿದ್ಯೆಯನ್ನು ಆನ್ಲೈನ್ ಕ್ಲಾಸ್ ಮುಖಾಂತರ, ಆನ್ಲೈನ್ ತರಗತಿ ಮೂಲಕ ಕಲಿಸುವಂತಹ ಪೋಷಕರಿದ್ದಾರೆ. ನಾನು ಯಾವತ್ತೂ ಕೂಡ ಆನ್ಲೈನ್ ತರಗತಿಗೆ ವಿರೋಧಿ ಅಲ್ಲ, ಆದರೆ ಆಫ್ಲೈನ್ ತರಗತಿಗೆ ಇರುವಂತಹ ಎಲ್ಲ ಅವಕಾಶಗಳು ಇರುವಂತಹ ಸಂದರ್ಭದಲ್ಲಿ, ಸ್ಥಳದಲ್ಲಿ ಆನ್ಲೈನ್ ಸೌಕರ್ಯಗಳನ್ನು ಹುಡುಕಿಕೊಂಡು ಹೋಗಬೇಡಿ. ಅಲ್ಲಿ ನಿಮ್ಮ ಸಮಯ ವೆಚ್ಚವಾಗುವುದಾದರೂ, ನಿಮ್ಮ ವೆಚ್ಚವಾಗುವುದಾದರೂ ಕೂಡ ನೀವು ಆ ಆಫ್ಲೈನ್ ಮದರಸಕ್ಕೆ ನಿಮ್ಮ ಮಕ್ಕಳನ್ನು ಕಳಿಸಿ. ಕಾರಣ, ಅಲ್ಲಿ ಮಕ್ಕಳೊಂದಿಗೆ ಬೆರೆತು, ಅಲ್ಲಿ ತನ್ನ ಗುರುವಿನ ಮುಂದೆ ಕುಳಿತುಕೊಂಡು ಆ ಮಗು ಕಲಿಯಬೇಕಾದಂತಹ ಅದೆಷ್ಟೋ ಸಂಗತಿಗಳು ಈ ಆನ್ಲೈನ್ ತರಗತಿ ಮೂಲಕ ಆ ಮಗುವಿಗೆ ಸಿಗಲ್ಲ. ಇನ್ನು ಈ ಆನ್ಲೈನ್ ತರಗತಿಯ ಮೂಲಕ ಮಕ್ಕಳಿಗೆ ನಾವು ಮೊಬೈಲ್ ಫೋನ್ ಕೊಡುವುದರಿಂದ ಆ ಮೊಬೈಲ್ ಫೋನನ್ನು ಮಿಸ್ಯೂಸ್ ಮಾಡುವಂತಹ ಮಕ್ಕಳು ಅದರ ಬಳಕೆಯಲ್ಲಿ ಅವರು ಅಡಿಕ್ಟ್ ಆಗಿ ನಂತರ ಅದರಿಂದ ಹೊರತರಲು ಕಷ್ಟಪಡುವಂತಹ ಪೋಷಕರು ನಮ್ಮ ಮುಂದೆ ಇದ್ದಾರೆ. ಆದ್ದರಿಂದ ಯಾವುದೇ ಮುಲಾಜಿಲ್ಲದೆ ತಮ್ಮ ಮಕ್ಕಳಿಗೆ ಮಿತವಾಗಿ ಮೊಬೈಲ್ ಫೋನ್ನ ಬಳಕೆಯನ್ನು ನೀವು ಮಾಡಿಕೊಡಬೇಕು. ನೀವು ಕೆಲವೊಮ್ಮೆ ಚಿಂತಿಸಬಹುದು, ನಾನು ಮೊಬೈಲ್ ಫೋನ್ನ ಬಳಕೆ ನನ್ನ ಮಗನಿಂದ ಅದನ್ನು ನಾವು ನಿಷೇಧಿಸಿದರೆ, ತಡೆದರೆ ಆತನು ಮಾನಸಿಕ ಖಿನ್ನತೆಗೆ ಹೋಗಬಹುದು, ಅಥವಾ ನಮ್ಮಿಂದ ಆತನು ದೂರವಾಗಬಹುದು, ನಮ್ಮೊಂದಿಗಿರುವಂತಹ ಸಂಬಂಧ ಕಡಿತವಾಗಬಹುದು ಎಂದು. ಆ ರೀತಿ ಯಾವುದೇ ಭಯ ಯಾವ ಪೋಷಕರಿಗೂ ಬೇಡ. ಮಾನಸಿಕ ಖಿನ್ನತೆಗೂ ಹೋಗಲ್ಲ. ಆಧುನಿಕ ಮನಃಶಾಸ್ತ್ರವೂ ಕೂಡ ಅದನ್ನು ಹೇಳ್ತಾ ಇರೋದು. ಮಕ್ಕಳಿಂದ ನೀವು ಮೊಬೈಲ್ ಬಳಕೆಯನ್ನು ಕಡಿತಗೊಳಿಸದಿದ್ದರೆ ಅವರು ಮಾನಸಿಕ ಖಿನ್ನತೆಗೆ ಹೋಗ್ತಾರೆ, ಆತ್ಮಹತ್ಯೆ ಅಂತಹ ಭೀಕರ ಕೃತ್ಯಕ್ಕೆ ಅವರು ಮುಂದಾಗ್ತಾರೆ. ಇಂದು ಮಕ್ಕಳ ನಡುವೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಈ ರೀತಿಯಾದಂತಹ ಮೊಬೈಲ್ ಫೋನ್ನ ಬಳಕೆಯಾಗಿದೆ ಎಂದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದ್ದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಅವರ ಮಕ್ಕಳ ಭವಿಷ್ಯ ಅವರ ಕೈಯಲ್ಲಿದೆ. ಎಲ್ಲ ಪೋಷಕರು ಚಿಂತಿಸುವುದು, ನನ್ನ ಮಗನು ಅವನು ಒಳ್ಳೆಯವನು, ಅವನು ಆ ರೀತಿ ಮಾಡಲ್ಲ, ಅವನು ಈ ರೀತಿ ಮಾಡಲ್ಲ ಎಂದು. ಮಾಡಿದ ನಂತರ ನಾವು ದುಃಖಿಸಿ ಯಾವುದೇ ಪ್ರಯೋಜನವಿಲ್ಲ. ಎಲ್ಲರ ಪೋಷಕರು ಕೂಡ ಆ ರೀತಿ ಚಿಂತಿಸುವುದಾದರೂ ಕೂಡ ನಾವು ನಮ್ಮೊಳಗೆ ನನ್ನ ಮಗನಿಗೆ ಒಳ್ಳೆಯ ರೀತಿಯಾದಂತಹ ಧಾರ್ಮಿಕ ವಿದ್ಯೆಯನ್ನು ನೀಡಬೇಕು. ಕೇವಲ ಧಾರ್ಮಿಕ ಮಾತ್ರವಲ್ಲ, ಲೌಕಿಕ ವಿದ್ಯಾಭ್ಯಾಸವನ್ನು ನೀಡಬೇಕು. ಅದೇ ರೀತಿ ಲೌಕಿಕವು ಧಾರ್ಮಿಕದ ಜೊತೆಗೆ ಮನೆಯಲ್ಲಿ ಪೋಷಕರೊಂದಿಗೆ ಯಾವ ರೀತಿ ವರ್ತಿಸಬೇಕು ಎಂಬುದನ್ನು ಪೋಷಕರೇ ಕೂಡ ಕಳುಹಿಸಿಕೊಡಬೇಕು. ಅದೇ ರೀತಿ ಮನೆಯಲ್ಲಿರುವಂತಹ ಆ ಮಗುವಿನ ಚಲನವಲನಗಳನ್ನು
ತಂದೆ ತಾಯಿಯರು ವೀಕ್ಷಿಸ್ತಾ ಇರಬೇಕು. ಈ ರೀತಿಯಾಗಿ ನಾವು ಮಕ್ಕಳನ್ನು ಬೆಳೆಸುವುದಾದರೆ ಖಂಡಿತವಾಗಿಯೂ ನಮಗೆ ಅತ್ಯುತ್ತಮವಾಗಿ ಮಕ್ಕಳನ್ನು ಬೆಳೆಸಲು ಸಾಧ್ಯ. ಆದ್ದರಿಂದ ನಮ್ಮ ಮಕ್ಕಳಿಗೆ ಬೇಕಾದಂತಹ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನಾವು ನೀಡಬೇಕು, ಅದೇ ರೀತಿ ಲೌಕಿಕ ವಿದ್ಯಾಭ್ಯಾಸವನ್ನು ನೀಡಬೇಕು. ಇನ್ನು ತಂದೆ ತಾಯಿಯರಿಗೆ ಆ ರೀತಿಯಾದಂತಹ ಧಾರ್ಮಿಕ ವಿದ್ಯಾಭ್ಯಾಸ, ಲೌಕಿಕ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಕೂಡ ಮಕ್ಕಳಿಗೆ ಅದನ್ನು ನೀಡಲು ಅವರು ಮುಂದಾಗಬೇಕು. ಯಾವತ್ತೂ ಕೂಡ ಧಾರ್ಮಿಕ ವಿದ್ಯಾಭ್ಯಾಸದಿಂದ, ಲೌಕಿಕ ವಿದ್ಯಾಭ್ಯಾಸದಿಂದ ವಂಚಿತರಾಗುವುದು ಬೇರೆ ವಿಷಯ, ಆದರೆ ಧಾರ್ಮಿಕ ವಿದ್ಯಾಭ್ಯಾಸದಿಂದ ವಂಚಿತರಾಗುವಂತಹ ಮಕ್ಕಳು ನಿಮ್ಮ ಮಕ್ಕಳಾಗಬಾರದು. ತಂದೆ ತಾಯಿಯರು ಧಾರ್ಮಿಕ ವಿಷಯದಲ್ಲಿ ಎಷ್ಟೇ ಮುಂದಿದ್ದರೂ ಕೂಡ ಮಕ್ಕಳಿಗೆ ಧಾರ್ಮಿಕ ವಿದ್ಯಾಭ್ಯಾಸ ನೀಡದಿದ್ದರೆ ನಾಳೆ ಪರಲೋಕದಲ್ಲಿ ಅಲ್ಲಾಹನ ಮುಂದೆ ಆ ಮಗ ಅಥವಾ ಆ ಮಗಳು ಅಲ್ಲಾಹನೊಂದಿಗೆ ಹೇಳ್ತಾನೆ ಅಥವಾ ಹೇಳ್ತಾಳೆ, ನಾನು ನರಕಕ್ಕೆ ಹೋಗಲು ಕಾರಣ ಅದು ನನ್ನ ತಂದೆಯಾಗಿದ್ದಾರೆ, ನನ್ನ ತಾಯಿಯಾಗಿದ್ದಾರೆ, ನನಗೆ ಅವರು ಬೇಕಾದಂತಹ ಧಾರ್ಮಿಕ ಶಿಕ್ಷಣ ನೀಡಲಿಲ್ಲ, ಆದ್ದರಿಂದ ನಾನು ನರಕಕ್ಕೆ ಹೋದೆ. ಆದ್ದರಿಂದ ನರಕಕ್ಕೆ ಹೋಗಲು ಕಾರಣ ನನ್ನ ತಂದೆ ತಾಯಿಯರಾದ ಕಾರಣ ಅವರನ್ನು ಕೂಡ ನನ್ನ ಜೊತೆ ಕಳುಹಿಸಬೇಕು ಎಂದು ಹೇಳುವಾಗ ಆ ತಂದೆ, ಆ ತಾಯಿ ಆ ಮಗಳ ಜೊತೆ, ಆ ಮಗನ ಜೊತೆ ನರಕಕ್ಕೆ ಹೋಗಬೇಕಾದೀತು. ಅದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದು. ಅದೆಷ್ಟೋ ಪೋಷಕರು ತಮ್ಮ ಮಕ್ಕಳ ಕಾರಣದಿಂದಾಗಿ ನರಕಕ್ಕೆ ಹೋಗಬೇಕಾದೀತು ಎಂದು. ಆದ್ದರಿಂದ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣವನ್ನು ನಾವು ನೀಡಿ ನಮ್ಮ ಮಕ್ಕಳನ್ನು ಅತ್ಯುತ್ತಮ ಮಕ್ಕಳನ್ನಾಗಿಸಿ ಸಣ್ಣಂದಿನಿಂದಲೇ ಅವರಿಗೆ ಮೊಬೈಲ್ ಫೋನ್ನ ಬಳಕೆಯನ್ನು ಕಡಿತಗೊಳಿಸಿ ಅವಶ್ಯಕತೆಗೆ ಮಾತ್ರ ಮೊಬೈಲ್ ಫೋನ್ ಬಳಕೆಯನ್ನು ನೀಡಿ ನಾವು ನಮ್ಮ ಮಕ್ಕಳನ್ನು ಉತ್ತಮವಾಗಿ ಬೆಳೆಸೋಣ. ಅಲ್ಲಾಹನು ಎಲ್ಲರ ಮಕ್ಕಳನ್ನು ಅತ್ಯುತ್ತಮವಾದಂತಹ ಮಕ್ಕಳ ವಿಭಾಗದಲ್ಲಿ ನಾಳೆ ಸ್ವರ್ಗಕ್ಕೆ ನಮ್ಮ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗುವಂತಹ ಮಕ್ಕಳ ವಿಭಾಗದಲ್ಲಿ ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.